ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶೋಭಾ. ಇವತ್ತು ನಾನು ಎಷ್ಟು ಬ್ಲೌಸ್ ಹೊಲಿದೀನಂತ ನೋಡ್ರಿ. ಇದು ಒನ್ ಟೆಕ್ಸ್ ಬ್ಲೌಸ್. ಇದನ್ನು ನಾನು ತೋರಿಸಿರ್ಕಿಲ್ಲ ನೋಡ್ರಿ, ಅದಕ್ಕೆ ಈಗ ತೋರ್ಸಕತ್ತೀನಿ. ಸ್ಟಿಚಿಂಗ್ ಜೋಡಿ ನಾನು ದಿನಚರಿನೂ ಹಾಕ್ಬೇಕಂತೇಳಿ ಈ ವಿಡಿಯೋ ಮಾಡೀನಿ. ಇವ ಗೋಧಿ ಹಿಟ್ಟಿನ ಸ್ವೀಟ್ ಗಾರ್ಗಿ ತುಂಬ ಚೆನ್ನಾಗಿ ಬಂದವು, ಅದಕ್ಕೆ ತೋರಿಸ್ಬೇಕಂತೇಳಿ ನಿಮಗೆ ಈ ವಿಡಿಯೋ ಮಾಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ. ಅವು ಗೋಧಿ ಹಿಟ್ಟಿನ ಇವು. ಗೋಧಿ ಹಿಟ್ಟನ್ನ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಸೋಡಾ ಪುಡಿ ಹಾಕಿ ಕಲಿಸಿ ಒಂದು 10 ನಿಮಿಷ ಬಿಟ್ಟು ಈ ಥರ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಬರ್ತಾವ್ರಿ. ಇವು ತುಂಬ ರುಚಿಯಾಗಿಯೂ ಇರ್ತಾವೆ. ನಾನು ಕಡ್ಲಿ ಹಸನ್ ಮಾಡತ್ತೀನಿ ನೋಡ್ರಿ. ಕಡ್ಲಿದ್ದು ಭಾಳ ಹೊಲಸಾಗಿದ್ದೀವ, ಇವನ್ನ ಬ್ಯಾಳೆ ಹೊಡಿಬೇಕಂತೇಳಿ ಹಸನ್ ಮಾಡಾಕತ್ತೀನಿ. 2 ದಿನ ಸ್ಟಿಚಿಂಗನ್ನ ಮಾಡಲಿಲ್ಲ. ಇವ ಕೆಲಸ ಭಾಳ ಇದ್ದು ಕಡ್ಲಿ ಹಸನ್ ಮಾಡೋದು ಭಾಳ ಹೊಲಸಿದ್ದು ಅಂತೇಳಿ ಹಸನ್ ಮಾಡಾಕ್ತೀನಿ. ಈ ಥರ ಸಣ್ಣ ಸಣ್ಣ ಕಡ್ಲಿ ತೆಗೆದು ಬ್ಯಾಳೆ ಹೊಡಿಬೇಕು, ಇಲ್ಲಾಂದ್ರೆ ಗುಂಡು ಹತ್ತಾರಲ್ಲ ಅವು ಗುಂಡು ಬೀಳ್ತಾವೆ ನೋಡ್ರಿ. ಈ ಥರ ಎಲ್ಲ ಸಣ್ಣ ಸಣ್ಣ ಕಡ್ಲಿಗಳನ್ನು ಆರಿಸಿ ತೆಗಿಯಾಕತ್ತೀನಿ. ನನ್ನ ವಿಡಿಯೋಕ್ಕೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಎಷ್ಟು ಹೊಲಸದಾವು, ಎಷ್ಟು ಹೊಲಸು ಬಂದೈತೆ ಅಂತೇಳಿ. ನಾನು ಕಡ್ಲಿ ಹಸನ್ ಮಾಡಿ ಹುಣಸೆಹಣ್ಣು ಒಡೆದಿಟ್ಟಿನಿ ನೋಡ್ರಿ. ಒಂದು ಬುಟ್ಟಿ ಹುಣಸೆ ಹಣ್ಣಿತ್ತು, ಅದನ್ನ ಒಡೆದು ಬೀಜ ತೆಗೆದಿಟ್ಟೆನು. ಇವು ಬೀಜ ಹುರಿದು ತಿನ್ನಕ್ಕೆ ಸಿಹಿ ಭಾಳ ಇರ್ತಾವೆ. ಇವನ್ನ ಹುರಿದ್ರೆ ಅದಕ್ಕಂತೇಳಿ ಹುರಿಯಾಕೆ ತೆಗೆದಿಟ್ಟೀನಿ ನೋಡ್ರಿ. ಹಿಂಗೆ ಜರ್ದಾಗ ಹಾಕಿ ಹುಣಸೆ ಹಣ್ಣು ಅದನ್ನು ಸ್ವಚ್ಛ ಮಾಡಿಟ್ಟೀನಿ. ಇವಿಷ್ಟ ಕಡ್ಲಿ ಹಸನ್ ಮಾಡ್ರೆ ಇದಟ್ಟು ಕೆಲಸ ಆಕತಿ. ಆದರೂ ಭಾಳ ಹೊತ್ತಾಗಿತ್ತು ನೋಡ್ರಿ. ಇಷ್ಟೆಲ್ಲ ಹಸನ್ ಮಾಡ್ಬೋದು, ಇಷ್ಟೆಲ್ಲ ಹೊಲಸು ಬಂದೈತೆ ನೋಡ್ರಿ. ಇದ್ರಾಗ ಇನ್ನೂ ಅಷ್ಟು ಹಸನ್ ಮಾಡುವುದಾವು. ಅವಿಷ್ಟು ಹಸನ್ ಮಾಡಿ ಮೆಣಸಿನ್ಕಾಯಿ ತುಂಬ ತೆಗಿಬೇಕಂತೇಳಿ ತುಂಬ ತೆಗಿಯಾಕ್ತೀನಿ ನೋಡ್ರಿ. ಈಗ ಬ್ಯಾಸ್ಗೆ ದಿನದಾಗ ಮೆಣಸಿನ್ಕಾಯಿ ಚಲೋ ಆಕತಿ ಅಂತೇಳ್ರಿ ಮೆಣಸಿನ್ಕಾಯಿ ತರಿಸಿದ್ನಿ. ಅವನ್ನ ತುಂಬ ತೆಗಿಯಾಕತ್ತಿದ್ನಿ. ಅವು ಎಷ್ಟು ಹೊಲಸು ಬಂದಾವ ನೋಡ್ರಿ. ಇದು ಮರುದಿನ ನೋಡ್ರಿ. ಇದು ಕಡ್ಲಿ ಎಲ್ಲ ಹಸನ್ ಮಾಡಿ ಬ್ಯಾಳೆ ಒಡೆದೇನು. ಬ್ಯಾಳೆ ಹಿಂಗೆ ಬಂದಾವ ನೋಡ್ರಿ. ಒಂದು ಬ್ಯಾಳೆ ಬಿದ್ದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬ್ಯಾಳೆ ಆಗ್ಯಾವು. ಇವನ್ನ ಆರು ಹಾಕಬೇಕು. ಇದು ಸಪ್ಪೆ ಸಮೇತನ ಆರು ಹಾಕಿದ್ರೆ ಕಲರ್ ಬರ್ತಾವೆ. ಅದಕ್ಕೆ ಅದು ಅರಿವ್ಯಾಗನ ಆರು ಹಾಕಿನಿ. ಸ್ವಲ್ಪ ದಿಪ್ಪಂಗೆ ಖಾರ ಕುಡ್ಸ್ಕೊಂಬಂದು ನೋಡ್ರಿ. ಖಾರನ ಕುಟ್ಟಿಸ್ಕೊಂಡು ಬಂದು ಡಬ್ಬಿಗೆ ಹಾಕೀನಿ. ಡಬ್ಬಿಗೆ ಹಾಕಿ ತೆಗೆದಿಡ್ತೀನಿ ನೋಡ್ರಿ. ತೆಗೆದಿಟ್ಟು ನನಗೆ ಸಪೋರ್ಟ್ ಮಾಡಿರಿ ಎಲ್ಲರೂ. ಥ್ಯಾಂಕ್ ಯು ಫ್ರೆಂಡ್ಸ್.